ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೂಪಾ ಕತ್ತೆ ಅಂತ ಕರೆದಿಯ ಮತ್ತೆ ಇದೇ ಖುಷಿಗೆ ಏನಾದ್ರೂ ಸ್ವೀಟ್ ಆಗಿರೋದು ಕುಡಿಬೇಕಂತ ಅನಿಸ್ತಿದೆ. ಯಾಕಂದ್ರೆ ತುಂಬಾ ಎಕ್ಸೈಟ್ ಆದಾಗ ಏನಾದ್ರೂ ಸ್ವೀಟ್ ತಿನ್ಬೇಕು ಅಂತ ಪಕ್ಕದ ಮನೆ ಆಂಟಿ ಹೇಳಿದ್ರು. ಯಾಕೆ ನಿಮ್ಮ ಅಮ್ಮ ಹೇಳಿಲ್ವಾ? ಅವ್ರಿಗೆ ಶುಗರ್ ಇತ್ತು. ನೀನು ಅವಾಗ ಬಾಸ್ಗೆ ಮಿಲ್ಕ್ ಶೇಕ್ ಮಾಡ್ಕೊಟ್ಟೆ ಅಲ್ವಾ, ಅದನ್ನ ನಮ್ಮ ಬಾಸ್ ಲೀಲಾ ಮೇಡಮ್ ಬರೋ ಎಕ್ಸೈಟ್ಮೆಂಟ್ ಅಲ್ಲಿ ಕುಡಿಲೇ ಇಲ್ಲ. ಅದನ್ನೇ ತಂದ್ಕೊಡು, ನಾನು ಕುಡಿತೀನಿ. ನೋಡು, ಈಗ ನಾವು ದೇವ್ರಿಗೆ ನೈವೇದ್ಯ ಇಡ್ತೀವಿ ಅಲ್ವಾ, ಅದನ್ನ ದೇವ್ರು ಬಂದು ತಿಂತಾನ? ಇಲ್ಲ ತಾನೇ. ಅದನ್ನ ಯಾರು ತಿಂತಾರೆ? ಅವ್ರ ಹೆಸರಲ್ಲಿ ಭಕ್ತಾಭಿಮಾನಿಗಳು ತಿಂತೀವಿ. ಸೊ ಅದೇ ತರ ಈಗ ಬಾಸ್ ನನ್ಗೆ ದೇವ್ರಿದ್ದಾಗೆ, ನಾನು ಅವರ ಭಕ್ತಾಭಿಮಾನಿಯಾಗಿ ನಾನೇ ಕುಡಿತೀನಿ. ಬೇಕಾದ್ರೆ ನಿನ್ಗೂ ಸ್ವಲ್ಪ ಕೊಡ್ತೀನಿ. ಫಸ್ಟ್ ನೀನ್ ಕುಡಿ, ಆಮೇಲೆ ನಾನು ಕುಡಿತೀನಿ. ಆವಾಗ ಇನ್ನೂ ಸ್ವೀಟ್ ಆಗಿದೆ. ಬೇಡ, ಯಾಕೆ? ಅದು ಪ್ರಾರ್ಥನೆ ಮಾಡಿರೋ ಮಿಲ್ಕ್ ಶೇಕ್, ಅದ್ರಲ್ಲೇನೋ ಮಿಕ್ಸ್ ಆಗಿದೆ. ಒಂದು ನಿಮಿಷ ಬಂದೆ. ನೋಡು, ನಾನು ಅವಾಗಲೇ ನೋಡಿ ಎತ್ತಿಟ್ಕೊಂಡಿದ್ದೆ ಸರ್ ಕೊಡಬೇಕು ಅಂತ. ಸರ್ ಕುಡಿಬೇಕು ಅಂತಾನೆ ಪ್ರಾರ್ಥನೆ ಇದ್ರಲ್ಲಿ ಏನೋ ಮಿಕ್ಸ್ ಮಾಡಿದಾಳೆ. ಓ, ವಿಷಯ ಇಲ್ಲಿವರೆಗೂ ಬಂದಿದ್ಯಾ? ಇದನ್ನೀಗ ನಾವು ಪ್ರೂವ್ ಮಾಡಕ್ ಹೋದ್ರೆ ಡಮ್ಮಿ ಆಗ್ತೀವಿ. ಸೊ ನಾವಿವಾಗ ಇಡೋ ಪ್ರತಿಯೊಂದು ಹೆಜ್ಜೆನೂ ತುಂಬಾ ಹುಷಾರಾಗಿಡ್ಬೇಕು. ಹಾಗೆ ಬಾಸ್ಗೆ ಏನು ಆಗದಿರೋ ಹಾಗೆ ನಾವು ನೋಡ್ಕೋಬೇಕು. ನನ್ನ ಮೇಲೆ ಕೋಪ ಬರ್ತಿದ್ಯಾ? ಏನು ಇವಳು ಹುಡುಗಿ ಹುಚ್ಚಿ ಥರ ಆಡ್ತಾಳೆ. ಯಾವಾಗ ಹೊರಗಡೆ ಹೋಗ್ತಾಳೆ, ಯಾವಾಗ ಮನೆಗೆ ಬರ್ತಾಳೆ, ಒಂದು ಗೊತ್ತಾಗಲ್ಲ ಅಂತ. ಈ ಸಿನಿಮಾದಲ್ಲಿ ಹೀರೋ ಕೊಟ್ಟ ಮಾತು ಬಿಟ್ಟು ಬಾಣ ತಪ್ಪಲ್ಲ. ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ. ಈ ಥರನೇ ಇರಬೇಕು ಅಂತ ಅನ್ಕೋತೀನಿ. ಆದರೆ ಏನು ಮಾಡೋದು, ಇರೋಕ್ಕೆ ಆಗ್ತಿಲ್ಲ. ಸುಮ್ಮನೆ ಮಾತಾಡ್ತೀನಿ. ಆದರೆ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಖಂಡಿತ ಸಾಧಿಸ್ತೀನಿ. ಕೋಪ ಬಂದಾಗ ಸ್ವಲ್ಪ ಏರುಪೇರು ಆಗುತ್ತೆ, ನಡೆಯುತ್ತೆ. ಬಟ್ ನನ್ನ ಗುರಿನ ನಾನು ತಲುಪ್ತೀನಿ. ಅದು ನಿಂಗೂ ಗೊತ್ತಿದೆ ಅಲ್ವಾ? ಪ್ರಾಮಿಸ್, ನಾನು ಇನ್ಮೇಲಿಂದ ಇಲ್ಲೇ ಇರ್ತೀನಿ, ಎಲ್ಲಿ ಹೋಗಲ್ಲ. ಫಸ್ಟ್ ಆರ್ತಿನ ನನ್ನ ಗಂಡಂಗೆ ಕೊಡ್ತೀನಿ. ಆರ್ತಿ, ಇಬ್ರು ಹತ್ರ ಇರಬಾರ್ದು. ಈ ಲವ್ ಅನ್ನೋದು ಯಾವಾಗ ಹೇಗೆ ವಾಪಸ್ ಹತ್ಕೊಳ್ಳುತ್ತೋ ಗೊತ್ತಾಗಲ್ಲ. ಅದು ಬೂದಿ ಮುಚ್ಚಿರೋ ಕೆಂಡದ ಹಾಗೆ. ಮೊದಲು ಅದಕ್ಕೆ ನೀರು ಹಾಕಬೇಕು. ಗುಡ್ ಮಾರ್ನಿಂಗ್ ಅಭಿ. ಗುಡ್ ಮಾರ್ನಿಂಗ್ ಅಂತ. ಆರ್ ಓಕೆ? ಯಾ ಓಕೆ. ಗುಡ್. ಮೇಡಮ್ ಮನೆಗೆ ಬಂದಾಗಿಂದ ಬಾಸ್ ಅವ್ರ ಜೊತೆ ಮಾತಾಡ್ತಾನೇ ಇಲ್ಲ. ಇದು ಹಿಂಗೆ ಹೋಗ್ತಾ ಇದ್ರೆ ಅವರಿಬ್ಬರ ಮಧ್ಯೆ ಕನೆಕ್ಷನ್ ತಗೊಂಡು ಬರೋದಾದ್ರೂ ಹೇಗೆ? ನೀವೇನಾದ್ರೂ ಮಾಡ್ಬೇಕು ರೀ. ಹಾ, ನೀವ್ ಯಾವಾಗ್ಲೂ ಹೇಳ್ತಿರ್ತೀರಲ್ಲ, ನನ್ನ ತಲೆ ಹೂಕೋಸಿದ್ದಂಗೆ ಐಡಿಯಾಗಳು ಹಂಗೆ ಸುರಿತಿರ್ತವೆ ಅಂತ. ಹಂಗೆ ಒಂದು ಐಡಿಯಾ ಎತ್ತು ಬಿಸಾಕಿ. ಹಾಗಂತ್ಯಾ?
ಬಂತು 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 ಇಟ್ಕ ಏನೇನು ಐಡಿಯಾ ನೋಡು, ಈ ಐಡಿಯಾ 100% ವರ್ಕ್ ಆಗುತ್ತೆ, ಆಗದೆ ಇರಕ್ಕೆ ಚಾನ್ಸೇ ಇಲ್ಲ. ರೀ ಪ್ಲೀಸ್ ನಂಗೂ ಆ ಐಡಿಯಾ ಹೇಳ್ರಿ. ನೋಡು, ಸಿಂಪಲ್. ಈ 2 ಕನಸು ಸಿನಿಮಾದಲ್ಲಿ ನಮ್ಮ ಕಲ್ಪನಾ ಮೇಡಮ್ ಅವರು ಅಣ್ಣವ್ರ ಹತ್ರ ಹೋಗಿ, ರೀ ನನ್ನ ಹತ್ರ ಯಾಕ್ರಿ ಮಾತಾಡ್ತಿಲ್ಲ, ದಯವಿಟ್ಟು ಮಾತಾಡ್ರಿ ಅನ್ನೋ ಪೋಷನ್ ಇದೆ ಅಲ್ವಾ, ಅದನ್ನೇ ಇಲ್ಲೇ ರೀಕ್ರಿಯೇಟ್ ಮಾಡಿದ್ರೆ ಆಯ್ತು. ಇಲ್ಲಿ ಲೀಲಾ ಮೇಡಮ್ ಅವರು ಕಲ್ಪನಾ ಅವ್ರ ತರ ಹೋಗ್ತಾ ಇರ್ತಾರೆ, ಏಜೆ ಬಾಸ್ ಅಲ್ಲಿ ನಿಂತಿರ್ತಾರೆ. ಆ ಡೈಲಾಗ್ ನ ತೆಗೆದು ಎಲ್ಲಿ ಇಟ್ರೆ ಪ್ಲಾನ್ ಸಕ್ಸಸ್. ಆ ಸೀನಲ್ಲಿ ಏನಾಗುತ್ತೆ ಹೇಳಿ ಹೇಳಿ ಬೇಗ ಬೇಗ. ಹೇಳೋದೇನೋ ಮಾಡಿ ತೋರಿಸ್ತೀನಿ. ನೀನೀಗ ಏಜೆ ಸರ್, ನಾನು ಲೀಲಾ ಮೇಡಮ್. ಓಕೆ 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 ಓಕೆ, ರೆಡಿ ರೆಡಿ ಆಕ್ಷನ್. ಏನಂದ್ರೆ ನಾನು ಆವಾಗಿಂದ ಏನಂದ್ರೆ ಅಂತ ಕರೀತಾನೆ ಇದ್ದೀನಿ, ಆದ್ರೆ ನೀವು ಏನು ಅಂತ ಕೇಳೋ ಮನಸ್ಸು ಇಲ್ವಾ? ಅದು ಹೋಗಿ ನಾನೀ ಮನೆಗೆ ಬಂದಾಗಿಂದ ನನ್ನ ಮುಖನಾದ್ರೂ ನೋಡಿದ್ದೀನೇನು? ಅದು ಇಲ್ಲ. ನನ್ನ ಹೆಸರಾದ್ರೂ ನೆನಪಿದೆಯೇನು? ಇಲ್ಲ. ಯಾಕೆ ನನ್ನನ್ನು ನಿಶಬ್ದದಲ್ಲೇ ಕೊಲ್ತಾ ಇದ್ದೀರಾ? ನಾನು ನಿಮ್ಗೆ ಏನ್ ಅನ್ಯಾಯ ಮಾಡಿದ್ದೀನಿ? ನಿನಗೇನ್ ಬೇಕು ಅಂತ ಕೇಳಲಿಲ್ಲ ಆದ್ರೂ ಪರವಾಗಿಲ್ಲ, ಕಡೆ ಪಕ್ಷ ನಿಮಗೇನ್ ಬೇಕು ಅದನ್ನಾದ್ರೂ ಹೇಳ್ಬಾರ್ದಾ? ಹೇಳಿಪ್ಪ, ಹೇಳಿ. ನೀವು ಇವತ್ತು ಮಾತಾಡ್ತೀರಾ, ನಾಳೆ ಮಾತಾಡ್ತೀರಾ ಅಂತ ಕಾದು ನಂಗೆ ಸಾಕಾಗ್ಬಿಟ್ಟಿದೇನ್ರಿ. ಕಡೆ ಪಕ್ಷ ನಾನ್ ನಿಮ್ಮ ಹೆಂಡತಿ ಅನ್ನೋದಾದ್ರೂ ನಿಮ್ಗೆ ನೆನಪಿದೆಯೇನು? ಅಥವಾ ವೆಡ್ಡಿಂಗ್ ಕಾರ್ಡ್ ತಗೊಂಡು ಬಂದು ತೋರಿಸ್ಬೇಕಾಗುತ್ತ? ಅದು ಗೊತ್ತಿಲ್ಲ ಅಂತೀರಾ. ಆದ್ರೆ ನೀವು ನಿಮ್ಮ ಕೈಯಾರೆ ಕಟ್ಟಿದ ತಾಳಿ ಇದೆ ಅಂದ್ರೆ ತಾಳಿ ಇದೆ. ನೀವು ಹೀಗೆ ಸುಮ್ಮನೆ ನಿಂತಿದ್ರೆ ನಾನು ಏನ್ ಮಾಡ್ಲಿ? ಕಡೆ ಪಕ್ಷ ನಿಮ್ ಬೈಗಳನ್ನಾದ್ರೂ ನಾನು ಕೇಳ್ತೀನಿ. ನಿಮ್ ಧ್ವನಿ ಕೇಳೋದಕ್ಕೋಸ್ಕರ ಬೈರಿ, ಹೊಡೀರಿ, ನನ್ನ ತುಂಡಾಗಿ ಮಾಡಿ. ಹೊಡೀರಿಪ್ಪ, ಹೊಡೀರಿ. ಸಾರಿ ಬಾಸ್. ಏನು ಮಾಡ್ತಾ ಇದೆಯಾ ಸರ್? ಒಬ್ಬನೇ ಬಯಸ್ಕೋಬೇಕಾ? ಇವಳು ಎಸ್ಕೇಪ್. ಸರ್, ಈ ವಿಚಾರದಲ್ಲಿ ನಾನು ಅಮಾಯಕ ಸರ್. ಅಂದ್ರೆ ಲೀಲಾ ಮೇಡಮ್ ಈ ಮನೆಗೆ ಬಂದಾಗಿಂದ ನೀವು ಅವ್ರ ಜೊತೆ ಮಾತಾಡ್ತಿಲ್ಲಲ್ವಾ, ಅದಕ್ಕೆ ಲೀಲಾ ಮೇಡಮ್ ಏನ್ ಮಾಡಿದ್ರೆ ನೀವು ಮಾತಾಡ್ಬೋದು ಅಂತ ಪ್ಲಾನ್ ಮಾಡ್ತಿದ್ವಿ. ಆವಾಗ ನನಗೆ 2 ಕನಸು ಸಿನಿಮಾತ್ತು ಸೀನ್ ನೆನಪಿಗೆ ಬಂತು ಸರ್. ಅದನ್ನ ನನ್ನ ರೂಪನ್ಗೆ ಮಾಡಿ ತೋರಿಸ್ತಿದ್ದೆ. ಅವಳು ಮಾಯ, ನೀವು ಬಂದ್ರಿ ಸರ್. ಸಾರಿ ಸರ್. ಕೆಲಸ ನೋಡ್ಕೋ. ಸರಿ ಸರ್, ಸಾರಿ ಸರ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.